ನಾಗರಾಜ್ ಯಾದವ್ ಅವರೇ, ನಾನು ಆರಂಭದಲ್ಲೂ ಕೇಳಿದೆ, ನೀವು ಮೊದಲನೇ ಪೀಠಿಕೆ ಹಾಕ್ಬೇಕಾಗಿತ್ತು, ಅದಕ್ಕೆ ನೀವು ಅದಕ್ಕೆ ಉತ್ತರ ಕೊಡಲಿಲ್ಲ. ನಾನು ಕೇಳಿದೆ ಒಂದು ಮನವಿ ಮಾಡಲಿ, ಅವ್ರು ಕೇಳಿದ್ರೆ ಪ್ರಶ್ನೆ ಉತ್ತರ ಅಲ್ಲ ಕೊಟ್ಬಿಡಿ, ಆಮೇಲೆ ಮಾತಾಡಿ ಸರ್. ಮಾನ್ಯ ಕೇಶವ್ ಅವರು ಕೇಳ್ತಾ ಇದ್ರು ನನಗೆ, ನೀರಾವರಿ ಬಗ್ಗೆ ಮಾತಾಡ್ತಾ ಇದ್ರು, ಕೃಷ್ಣಾ ಮೇಲ್ದಂಡೆ ಬಗ್ಗೆ ಮಾತಾಡ್ತಾ ಇದ್ರು, ಅದು ಸೇರ್ಸೋಣ, ಹಂಗೆ ಕಳಸಾ ಬಂಡೂರಿ ಬಗ್ಗೆನೇ ಸೇರ್ಸೋಣ, ಅದಕ್ಕೆ ಮೇಕೆದಾಡು ಸೇರ್ಸೋಣ. ಮೇಕೆದಾಡು ಅನುಮತಿ ಕೊಡಿ, ನಾವು ಏನು ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡ್ತೀವಿ, ಅದಕ್ಕೆ ಹಣ ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಇನ್ನು ಅನುಮತಿ ಕೊಡಲಿಲ್ಲ, ಹಾಗಾಗಿ ನಾವು ಇಟ್ಟಿಲ್ಲ. ನಾನು ಇಟ್ಟಿದ್ದೀನಿ, ಇಟ್ಟಿಲ್ಲ ಅಂತಾನೆ ಹೇಳಿದ್ರು. ಇಟ್ಟಿಲ್ಲ ಅಂತ ನಾವು ಹೇಳ್ತಿರೋದು. ಮಗು ಹುಟ್ಟಕ್ ಮುಂಚೆನೆ ಕುಲಾಯಿ ಹೌದ್ರಿ, ಪ್ಲಾನ್ ಮಾಡ್ತಾರೆ. ಇಡೀ ಬಜೆಟ್ ಅಲ್ಲಿ ಹಂಗೆ ಕಾಣಿಸ್ತಾ ಇದೆ. ನಿಮ್ ಸಬ್ಜೆಕ್ಟ್ ಆಮೇಲೆ ಬರ್ತೀನಿ. ಮಾನ್ಯ ಕೇಶವ್ ಹೇಳ್ತಾ ಇದ್ರು, ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ಏನ್ ಮಾಡೋದಂತ, ನೀವು ಗೆಜೆಟ್ ನೋಟಿಫಿಕೇಶನ್ ಮಾಡ್ಕೊಡ್ರಪ್ಪ, ಕ್ವಶನ್ ಮಾಡಿ. ಆಮೇಲೆ ಅದ್ರ ಜೊತೆ ನೀರಾವರಿಗೆ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಇಲ್ಲದೆ ಇರ್ತಕ್ಕಂಥ ಎರಡು ಪಾರ್ಟಿಗಳಿಗೆ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಈಗ ಅವ್ರು ಸೇರ್ಕೊಂಡಿರೋದ್ರಿಂದ ಅವ್ರು ಸೇರಿಸ್ಬೇಕು ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ಅವ್ರ ಜವಾಬ್ದಾರಿ ಇಲ್ಲ. ಕಳೆದ ಬಾರಿ 5,300 ಕೋಟಿ ರೂಪಾಯಿಗಳನ್ನ ಕೇಂದ್ರದ ಬಜೆಟ್ ಅಲ್ಲಿ ಮತ್ತು ರಾಜ್ಯದ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಭದ್ರಾ ಮೇಲ್ದಂಡೆ ಯೋಜನೆ ಒಂದು ನಯಾ ಪೈಸಾ ಬಿಟ್ಟಿಲ್ಲಲ್ರಿ. ಯಾವ ನೈತಿಕತೆ ಇಟ್ಕೊಂಡು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ? ರಾಜ್ಯವು ಅದಕ್ಕೆ ಮೀಸಲಿಡಬೇಕು ಅನ್ಸುತ್ತೆ ದುಡ್ಡು. ನಾವು ಮೀಸಲಿಡ್ತೀವಿ, ಒಂದ್ ನಿಮಿಷ, ನಾವು ಅದನ್ನ ಹೇಳ್ತಾ ಇದೀವಿ. ನಾವು ಮೀಸಲಿಡ್ತೇವೆ, ನಾವು ಮಾಡ್ತೇವೆ, ನಮ್ಮ ಹಕ್ಕು ಅದು. ಕರ್ನಾಟಕಕ್ಕೆ ಬರಬೇಕಾಗಿರ್ತದ್ದು, ರೈತರ ಪಾಲ್ ಕೊಡಬೇಕಾಗಿರ್ತಕ್ಕದ್ದು ನಾವು ಬದ್ಧತೆಯಿಂದ ಹೇಳ್ತಾ ಇದ್ದೀವಿ. ನೀವು ಮಾತು ಕೊಟ್ಟಿದ್ರಿ, ನೀವು ಕೊಡಿ ಅಂತ ಹೇಳ್ತಾವೆ. ಯಾವ ನಿರ್ಮಲಾ ಸೀತಾರಾಮನ್ ಅದಕ್ಕೆ ಬಜೆಟ್ ಅನೌನ್ಸ್ ಮಾಡಿದ್ರು, ಬೊಮ್ಮಾಯಿ ಅವರು ಅದನ್ನ ಅವ್ರ ಬಜೆಟ್ ಅಲ್ಲಿ ಮತ್ತೆ ಅನೌನ್ಸ್ ಮಾಡಿದ್ರು, ರಾಷ್ಟ್ರೀಯ ಯೋಜನೆ ಮಾಡ್ತೀನಿ ಅಂತಂದ್ರು. ಇವತ್ತಿನವರೆಗೂ ನೀವು ಕೊಡ್ಲೇ ಇಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆ ವಿಚಾರ ಬಂದಾಗ ಬೊಮ್ಮಾಯಿ ಅವರು ಬಜೆಟ್ ಮೀಸಲಿಟ್ಟಿದ್ರ ದುಡ್ಡನ್ನ ಮ್ಯಾಚಿಂಗ್ ಕೇಂದ್ರ ಇಡ್ಬೋದಾಗಿತ್ತಲ್ಲ. ಮ್ಯಾಚಿಂಗ್ ಗ್ರಾಂಟ್ಸ್ ಸರ್ ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್, ಯಾರು ನಿಮ್ಮ ಪ್ರಶ್ನೆ ನೀವು ಪ್ರಶ್ನೆ ಮಾಡ್ಲಿಕ್ಕೆ ನೈತಿಕತೆ ಇದೆ, ಯಾಕಂದ್ರೆ ನೀವು ಸಾರ್ವಜನಿಕರ ಪರವಾಗಿ ಇರ್ತೀರಿ, ಯಾವ ಪೊಲಿಟಿಕಲ್ ಪಾರ್ಟಿಗೆ ಇರ್ತಕ್ಕಂಥವ್ರಲ್ಲ. ಸೊ ಐ ಸಲ್ಯೂಟ್ ಯುವರ್ ಕ್ವಶನ್ಸ್. ಬಟ್ ಬಿಜೆಪಿ ಇರ್ತಕ್ಕಂಥದ್ದು ಅವರು ಕರೆಕ್ಟಾಗಿ ಹೇಳಬೇಕಾಗ್ತದೆ, ಅವ್ರು ಯಾವ ನೈತಿಕತೆ ಇದೆಯೋ ಇಲ್ಲ ಅಂತಕ್ಕಂಥದ್ದು. ಯಾವ ಕಾರಣಕ್ಕೋಸ್ಕರ ಅಧಿಸೂಚನೆ ಮಾಡಲಿಲ್ಲ ಅನ್ನೋ ಮಾತನ್ನ ಕೇಳ್ತಾ ಇದ್ದೀನಿ. ಕಳಸಾ ಬಂಡೂರಿ ವಿಚಾರದಲ್ಲಿ ಮಾಡ್ಲಿಕ್ಕೆ ತಯಾರಿದ್ದೇವೆ. ಯಾವ ಕಾರಣಕ್ಕೋಸ್ಕರ ನೀವು ಅದನ್ನ ನಮ್ಗೆ ಇದು ಪರಿಸರದ ಕ್ಲಿಯರೆನ್ಸ್ ಕೊಡಲಿಲ್ಲ, ನಮಗೆ ಎನ್ವೈರನ್ಮೆಂಟಲ್ ಕ್ಲಿಯರ್ ಯಾವ ಕಾರಣಕ್ಕೆ ಕೊಟ್ಟಿಲ್ಲ? ಯಾವ ನೈತಿ ಇಟ್ಕೊಂಡು ಪ್ರಶ್ನೆ ಮಾಡ್ತಾರ್ರಿ? ಅದಕ್ಕೆ ಸಿದ್ದರಾಮಯ್ಯ ಅವರು ಹೇಳಿದ್ದು, ತಲೆಯಲ್ಲಿ ಏನು ಇಲ್ಲ ಹೊರಟೋದ್ರು ಅಂತ ಅರ್ಥ ಮಾಡ್ಕೊಂಡಿಲ್ಲ ಅವ್ರ ಸಮಸ್ಯೆಗಳು. ಅದಕ್ಕೆ ನಮ್ಗೆ ಬರಬೇಕಾಗಿರ್ತಕ್ಕಂಥ 1,87,867 ಕೋಟಿ ರೂಪಾಯಿಗಳ ನಮ್ಗೆ ಕೊಡಲಿಲ್ಲ. ಅನ್ಯಾಯ ಮಾಡಿದ್ರು ಅನ್ನೋ ಮಾತನ್ನು ಹೇಳ್ತೀವಿ. ಅನ್ಯಾಯ ಮಾಡಿ ನಮ್ಮ ಜೊತೆಗೆ ಬರುವಂತೆ ನಮ್ಮ ವಿರುದ್ಧನೇ ಹೋರಾಟ ಮಾಡ್ತಾರಪ್ಪ ಗಾಂಧಿ ಸ್ಟ್ಯಾಚ್ಯೂ ಮುಂದೆ. ಏನು ಜನ. ಆಮೇಲೆ ಇನ್ನೊಂದು ಗೊತ್ತಾ ವಿಶೇಷ, ಅರುಣ್ ಸರ್ ನಿಮ್ಗೆ ಹೇಳ್ಬೇಕಾಗ್ತದೆ, ಬಜೆಟ್ ನೋಡಿದ್ಮೇಲೆ ನೀವು ಪ್ರಶ್ನೆ ಮಾಡ್ತೀರಾ, ಅದು ನಿಮ್ಮ ನೈತಿಕತೆ ಇದೆ ಅಂತೀವಿ. ಬಜೆಟ್ ಬಂದ್ರೆ ಕಟೌಟ್ ಎಲ್ಲ ತಂದ್ಬಿಟ್ರ, ಪ್ಲೇ ಕಾರ್ಡ್ಸ್ ಎಲ್ಲ ತಂದ್ಬಿಟ್ರಪ್ಪ, ಮೊದಲೇ ರೆಡಿ ಆಗ್ಬಿಟ್ಟಿದೆ ಬಜೆಟ್. ಇವ್ರು ತೋರಿಸಿ ಬಜೆಟ್ ಪ್ರಿಂಟ್ ಮಾಡಿದಂಗೆ ಆಗ್ಬಿಟ್ಟದಲ್ಲಪ್ಪ. ಬೊಮ್ಮಾಯಿ ಅವ್ರು ಬಜೆಟ್ ಮಂಡನೆ ಮಾಡ್ಬೇಕಾದ್ರೆ ಕಿವಿಯಲ್ಲಿ ಒಮ್ಮೆ ಹೂ ಇಟ್ಕೊಂಡು ಬಂದ್ವಿ. ಯಾಕಂದ್ರೆ ಕಿವಿಯಲ್ಲಿ ಹೂ ಇಟ್ರು ಅಂತ ಮುಂಚೆನೆ ಹೇಳ್ಬಿಟ್ರಲ್ಲ. ಇಲ್ಲ, ಹೂ ಇಟ್ಕೊಂಡು ಚೆನ್ನಾಗಿದ್ರೆ ಇಟ್ಕೊಂಡು ಅವ್ರಿಗೆ ಆಗ್ತಾ ಇದ್ವಿ, ತಗೊಳ್ರಪ್ಪ ಅಂತ. ಚೆನ್ನಾಗಿಲ್ಲ ಅಂದ್ರೆ ಇಟ್ಕೊಂಡ್ ಬಂದ್ವಿ, ನಮ್ಗೆ ಅನುಮಾನ ಇಟ್ಕೊಂಡ್ ಬಂದ್ವಿ. ಅವ್ರೇನ್ ಮಾಡಿದ್ರು, ಪ್ಲೇ ಕಾರ್ಡ್ ತಂದ್ಬಿಟ್ರು, ಬಜೆಟ್ ಇಸ್ ವೆರಿ ಬ್ಯಾಡ್, ಏನಿಲ್ಲ ಇವರೇ ಇಲ್ಲ ನೋಡಿ, ಇವರೇ ಇಲ್ಲ ಅಂತ ಬಿಗಿನಿಂಗ್ ಅಲ್ಲಿ ಹೇಳ್ಬಿಟ್ಟಿದ್ರಿ ಕಿವಿಯಲ್ಲಿ ಹೂ ಇಡೋ ಬಜೆಟ್ ಇದು. ಅವ್ರಿಗ ಅಲ್ಲ ಡಿ ಕೆ ಶಿವಕುಮಾರ್ ನೀವು ಅವ್ರಿಗೆ ಹೇಳಿದ್ರಲ್ಲ, ನಮ್ಗೆ ಅನುಮಾನ ಇತ್ತು. ಆದ್ರೆ ನಾವು ಕೇಳಿದ್ವಿ ಬಜೆಟ್ ನ ಸಂಪೂರ್ಣವಾಗಿ ಅರ್ಧ ಗಂಟೆ ಆದ್ರೂ ಕುತ್ಕೊಂಡು ಎದ್ದು ಆಚೆ ಬಂದಿಲ್ಲ. ಕೇಳ್ಕೊಂಡು ಅಲ್ಲೇ ಇದ್ಕೊಂಡು ಈ ಡಿಬೇಟ್ ಅಲ್ಲಿ ನಮ್ದೇ ಸಮಯ ವ್ಯರ್ಥ ಆಗೋದು ಬೇಡ. ನನ್ನ ಪಾಯಿಂಟ್ ನಾನು ಬಂದ್ಬಿಡಿ, ತುಂಬಾ ಟೈಮ್ ಹೊರಟೋಗಿ ನಿಮ್ಮ ಪಾಯಿಂಟ್ಗೆ ಬರ್ತೀನಿ. ಇವತ್ತು ನಾವು 5 ಗ್ಯಾರಂಟಿಗಳು ಕೊಟ್ಟಾಗ ನಮ್ಗೆ ಅದಲ್ಲ ನನ್ನ ಪಾಯಿಂಟ್. ಎಲ್ಲ ಹೋಗೋಣ ಸರ್, ನನ್ನ ಪಾಯಿಂಟ್ ಅದಲ್ಲ. ಗ್ಯಾರಂಟಿಗೆ 52,000 ಕೊಟ್ಟಿರ್ತಕ್ಕಂಥ ಹೇಳಿದ್ರು ದಿವಾಳಿ ಆಗ್ತದೆ. ದಿವಾಳಿ ಆಗಿದೆಯಾ ಸರ್ಕಾರ? ಸರ್ ಈಗ ಗೊತ್ತಾಗಲ್ಲ, ಇನ್ನೊಂದು ವರ್ಷ ಆಗ್ಬೇಕು, ಅದಕ್ಕೆ ಇನ್ನೊಂದು 2 ವರ್ಷ ಆಗ್ಬೇಕು. ನಾಗರಾಜ್ ಅವರು ಸರ್ ದಿವಾಳಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರು. ಅವ್ರು ಕೇಳ್ತಾರೆ ಸರ್ ಪ್ರಶ್ನೆ. ಅಪೋಸಿಷನ್ ಇಸ್ ದೇರ್. ನಾನೇನು ಸರ್, ನಾನು ಬರೀ ನೀವು ಮಾತಾಡ್ಕೊಳ್ಳಿ ಅಂತ ಬಿಡಕ. ವಿರೋಧ ಪಕ್ಷನೇ ನಿಮ್ಗೆ ನಾಗರಾಜ್ ಅವರು ಪ್ಲೀಸ್ 1 ಸೆಕೆಂಡ್ ಪ್ಲೀಸ್ ಆನ್ಸರ್ ಮಿ ದ ಪಾಯಿಂಟ್. ಇಷ್ಟೆಲ್ಲ ಘೋಷಣೆ ಮಾಡಿದೀರಾ, ಫೈನ್. ಬಟ್ ಹಲವು ಪಾಯಿಂಟ್ಗಳನ್ನ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾಗರಾಜ್ ಅವರೇ. ದುಡ್ಡೇ ಮೀಸಲಿಟ್ಟಿಲ್ಲ, ಬರೀ ಘೋಷಣೆಯನ್ನ ಮಾಡಿದ್ದೀರಿ. ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ ತಾಂತ್ರಿಕ ಸಲಹೆ, ಮಾರುಕಟ್ಟೆ ಸಂಪರ್ಕ, ಬೇಸಾಯ ಪರಿಕರಗಳ ಉತ್ಪನ್ನಗಳನ್ನು ಒಂದೇ ಸೂರಿನಡಿ ಒದಗಿಸುವ ಉದ್ದೇಶದಿಂದ 5 ಜಿಲ್ಲೆಗಳಲ್ಲಿ ಕಿಸಾನ್ ಮಾಲ್ಗಳನ್ನು ಸ್ಥಾಪಿಸ್ತೀವಿ. ದುಡ್ಡೆಲ್ಲಿದೆ? ದುಡ್ಡಿಲ್ಲ. ಕೃಷಿ ಮತ್ತು ತೋಟಗಾರಿಕೆ 7,788 ಕೋಟಿ. ಅದು ಇನ್ನೊಂದು ವಾರ ನೋಡ್ಕೊಂಡಿರಿ, ಡಿವಿಷನ್ ಬರ್ತದೆ ಯಾವ ಪ್ರಾಜೆಕ್ಟ್ ಏನು ಅಂತಕ್ಕಂಥದ್ದು. 7,700 ಕೋಟಿ ಏನು ಸುಮ್ಮನೆ ಕಡಲೆಕಾಯಿ ತಿನ್ನಕ್ಕೆ ಇಟ್ಟಿದೀವ? ಈ ಎಲ್ಲಾ ಕಾರ್ಯಕ್ರಮಗಳಿಗೆ ತಿಳ್ಕಳೆ ಹೇಳಿ. ಮತ್ತೆ ಕೇಳಿಸ್ಕೊಳ್ಳಿ ಸರ್, 40,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇರುವಂತಹ ಪುಷ್ಪ ಬೆಳೆಗಳ ಮಾರಾಟವನ್ನ ರಫ್ತನ್ನು ಉತ್ತೇಜಿಸೋಕೆ ಬೆಂಗಳೂರಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಾಣಿಜ್ಯ ಪುಷ್ಪ ಮಾರುಕಟ್ಟೆಯನ್ನ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸ್ಥಾಪಿಸ್ತೀವಿ ಅಂತ ದುಡ್ಡೇ ಹೇಳಲಿಲ್ಲ ಸರ್. ಯಾರ ಜೊತೆಗೆ ಮಾಡ್ತೀವಿ ಅಂತ ಹೇಳಿದ್ವಿ?
ಖಾಸಗಿ ಸಹಭಾಗಿತ್ವ ಅದಕ್ಕೆ ಪಬ್ಲಿಕ್ PPP ಮಾಡೆಲ್ ಅಂತ ಮಾಡಿದಾಗ ಯು ಶುಡ್ ವೇಟ್ ಸರ್. ವಿ ಆರ್ ಗೋಯಿಂಗ್ ಟು ಗೆಟ್ ಮನಿ ಫ್ರಮ್ ಔಟ್ಸೈಡ್, ನಾಟ್ ಫ್ರಮ್ ದಿಸ್ ಬಜೆಟ್. ಯು ಶುಡ್ ಅಂಡರ್ಸ್ಟ್ಯಾಂಡ್. ಸರ್ ನನ್ನ ಹತ್ರ ಪಾಯಿಂಟ್ ಐ ಹ್ಯಾವ್ an answer, you ask me. ಐ ಆಮ್ ಆಸ್ಕಿಂಗ್ ಸರ್, ಪ್ಲೀಸ್. You are very good, please tell me. ತೋಟಗಾರಿಕೆ ಬೆಳೆಗಳ ಸಂಸ್ಕರಣೆ ಮತ್ತು ರಫ್ತಿನ ಹೆಚ್ಚಿಸೋಕೆ ಕೊಯ್ಲೋತ್ತರ ನಿರ್ವಹಣಾ ಕೇಂದ್ರವನ್ನ ಮಾಡ್ತೀವಿ ಅಂತ ಹೇಳಿದ್ರಿ. ಅದಕ್ಕೆ ಎಲ್ಲಿದೆ ಫಂಡು? ಅದನ್ನೇ ಸರ್ ತೋಟಗಾರಿಕೆ ಸರ್ ಯಾವುದಕ್ಕೂ ಕೂಡ ಫಂಡ್ ಇಡ್ತಾ ಇಲ್ಲ. ಇಲ್ಲಿ ಫಂಡ್ ಅಂತ ಇಲ್ಲಿ ಒಂದ್ ನಿಮಿಷ ನಿಮ್ಮ ಗಮನಕ್ಕೆ ತರ್ತೇನೆ ಸರ್. ಹೇಳಿ ಸರ್. ನಾಲೆಜ್ ಈಗ ಈ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಹೇಳಿದ್ರಿ ಸರ್, ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹಿತ ಕಾಯೋಕೆ, ತೂಕದಲ್ಲಾಗುವ ಮೋಸ ತಡೆಗಟ್ಟೋಕೆ ಎಲ್ಲಾ ಸಕ್ಕರೆ ಕಾರ್ಖಾನೆಗಳ ಬಳಿ ವೇಟ್ ಬ್ರಿಡ್ಜ್ ಗಳನ್ನ ಸ್ಥಾಪಿಸ್ತೀವಿ ಅಂತ ಹೇಳಿ. ಹಣ ಎಲ್ಲಿದೆ ಸರ್? ಎಲ್ಲಿ? ಯಾವುದಕ್ಕೂ ಹಣ ಘೋಷಣೆ ಮಾಡಿಲ್ಲ. ನನ್ನ ಹತ್ರ 33ನೇ ಪಾಯಿಂಟ್, 43, 44, 45, 46, 48, 49, 71, 73, 80, 81, 82 ಕಂಟಿನ್ಯೂಸ್ ಆಗಿ ಪಾಯಿಂಟ್ಸ್ ಇದಾವೆ. ಅಮೌಂಟ್ ನಿಮ್ಮ ಅನುಮಾನ ಕರೆಕ್ಟ್ ಇದೆ. ಆದ್ರೆ ಏನು ಹೇಳ್ತೇವೆ ಅಂದರೆ ಈ ಬಜೆಟಲ್ಲಿ ಹೇಳಿದ ಶಿಕ್ಷಣಕ್ಕೆ 44,422 ಅಂತ, ಆಮೇಲೆ ಸಪ್ ಬರ್ತದೆ ಈಗ ನೆಕ್ಸ್ಟ್ ಅನೆಕ್ಷರ್ಸ್ ಎಲ್ಲ ಬರ್ತದೆ ಈ ಬಜೆಟ್ದು. ಅದನ್ನ ಬೇಕಾದ್ರೆ ಒಂದು ಕಾಪಿ ಕೊಟ್ಕೊಳಿಸ್ತೀನಿ. ಇದನ್ನ ಯಾವ್ಯಾವ ಪ್ರಾಜೆಕ್ಟ್ ಅದಕ್ಕೂ ಕೂಡ ದುಡ್ಡು ಮೀಸಲಾತಿರ್ತದೆ. ಈಗ ಫರಾಗ ಆರೋಗ್ಯಕ್ಕೆ ಹೇಳ್ತೀವಿ 15,145 ಕೋಟಿ ಅಂತಂದ್ರೆ ಅದರಲ್ಲಿ ಕ್ಲಿನಿಕ್ಗಳಿರ್ಬೋದು, ಇನ್ನೊಂದಿರ್ಬೋದು, ಎಕ್ಸ್ರೇ ಸೆಂಟರ್, ಆ ರೀತಿ ಡಿವೈಡ್ ಮಾಡ್ತೀವಿ. ದಟ್ ಇಸ್ ಹೌ ದ ಬಜೆಟ್. ಐ ಆಮ್ ಅಬ್ಸಲ್ಯೂಟ್ಲಿ ಅಗ್ರಿ ವಿತ್ ಯು. ಓಕೆ, ನಮ್ಗೆ ಅದು ಅನೆಕ್ಷರ್ಸ್ ಕೊಡ್ತೀನಿ ನಾನು. ಒನ್ ಸೆಕೆಂಡ್. ಹಾಗಿದ್ದಾಗ ಧಾರ್ಮಿಕ ದತ್ತಿ ವಿಚಾರಕ್ಕೆ ಬಂದಾಗ, ಅಲ್ಪಸಂಖ್ಯಾತರ ವಿಚಾರಕ್ಕೆ ಬಂದಾಗ ಯಾಕೆ ಅನೌನ್ಸ್ ಮಾಡ್ಬಿಡ್ತೀರಾ? 2,000 ಕೋಟಿ 200 ಕೋಟಿಯನ್ನ ಕ್ರಿಶ್ಚಿಯನ್ನರಿಗೆ, 100 ಕೋಟಿಯನ್ನ ಮುಸ್ಲಿಮರಿಗೆ, 50 ಕೋಟಿಯನ್ನ ಜೈನರಿಗೆ. ಆದ್ರೆ ಕೋಟಿಯನ್ನ ಫಿಕ್ಸ್ ಮಾಡಿ. ಯಾಕೆಂದ್ರೆ ಅದು ಈ ಕಾಲಮ್ದಲ್ಲಿ ಇಲ್ಲ. ಅದು ಈ ಕಾಲಮ್ದಲ್ಲಿ ಇಲ್ಲ. ಒಂದು ವೇಳೆ ನಾವು ಇಲ್ಲೇನೋ ಮುಜರಾಯಿ ಇಲಾಖೆ ಅಂತ ಇಟ್ಬಿಟ್ಟು ಇಲ್ಲ ಅಲ್ಪಸಂಖ್ಯಾತ ಎಲ್ಲ ಇಲಾಖೆ ಸಪರೇಟ್ ಆಗಿ ಇಟ್ಟಿದ್ದೆ ಆದ್ರೆ ಖಂಡಿತವಾಗ್ಲೂ ಕೊಡ್ತಾ ಇದ್ವಿ. ಇನ್ನೊಂದು ಹೇಳ್ತೀನಿ ಕೇಳಿ, ಈಗ ವಿರೋಧ ಪಕ್ಷದಲ್ಲಿ ಇದ್ದಾಗ್ಲೂ ಆಡಳಿತ ಪಕ್ಷದ ಮೇಲೆ ಹೂವು ಇಟ್ಕೊಂಡು ಹೋಗ್ತೀರಾ. ಈಗ ಆಡಳಿತ ಪಕ್ಷದಲ್ಲಿ ಇದ್ದಾಗೂ ಜನರ ಮೇಲೆ ಕಿವಿ ಜನರ ಮೇಲೆ ಕಿವಿ ನಾವು ಜನರ ಪಾದಕ್ಕೆ ನಮಸ್ಕಾರ ಹಾಕ್ಬಿಟ್ಟು ನೀವು ಹೇಳ್ದಂಗೆ ಕೇಳೋರು ನಾವು, ಜನ ಹೇಳ್ದಂಗೆ ಕೇಳೋರು ನಾವು. ಬಿಜೆಪಿ ಸರ್ ಈ ಹೆಡ್ಲೈನ್ಸ್ ಅಲ್ಲಿ ಇದೆಯಾ ಸರ್? ಅದು ಸರ್ ಹೆಡ್ಲೈನ್ಸ್ ಅಲ್ಲಿ ಇದೆಯಾ ಸರ್? ಅದು ಇಲ್ವಲ್ಲ ಸರ್? ಕೇಶವ್ ಸರ್ ನೀವು ಮತ್ತೆ ಕೆಲವು ಪ್ರಶ್ನೆಗಳು ಕೇಳಿದ್ರಿ. ಕೇಶವ್ ಮೇಲ್ದಂಡೆ ಯೋಜನೆಗೆ ಮ್ಯಾಚಿಂಗ್ ಗ್ರಾಂಟ್ಸ್ ನೇ ಕೊಡ್ಲಿಲ್ಲ ಇವರು. ಮ್ಯಾಚಿಂಗ್ ಗ್ರಾಂಟ್ಸ್ ನ ಕೊಡ್ಲೇಬೇಕು. ಕೇಂದ್ರ ಹೇಗೆ ಅದನ್ನ ಕೊಡಕ್ ಸಾಧ್ಯ? ಹಾಗೇನೆ ಇವರು ಕೇಂದ್ರಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಇವ್ರು ಹೇಳ್ದಂಗೆ ಕೇಳಿ ನಾನು ಐ ಆಮ್ ರೆಡಿ ಟು ಸರೆಂಡರ್. ಕೇಂದ್ರ ಸರ್ಕಾರ ಹೇಳಬೇಕು, ಅದನ್ನೆಲ್ಲವನ್ನು ಸಿದ್ಧತೆ ಮಾಡಿ ರೆಡಿ ಇದ್ದೀನಿ ಅಂತ ಹೇಳಬೇಕು. ಇಲ್ಲದೆ ಇದ್ರೆ ಗ್ರಾಂಟ್ ಕೊಟ್ಟಿಲ್ಲ, ಮ್ಯಾಚಿಂಗ್ ಗ್ರಾಂಟ್ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು. ಕೇರಳದವರು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು. ಕೇರಳದಿಂದ ಆಪೋಸಿಷನ್ ಪಾರ್ಟಿಯಾಗಿ ಕಾಂಗ್ರೆಸ್ನವರು ಹೋಗಿ ಭಾಗವಹಿಸಿದ್ರ. ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಅಡ್ವರ್ಟೈಸ್ಮೆಂಟ್ ಕೊಟ್ಟ ಮೇಲೆ ಎಚ್ಚೆತ್ಕೊಂಡ್ರು. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನಂತ ಕೊಟ್ಟಿದ್ರು ಗೊತ್ತೇನು? ಕರ್ನಾಟಕ ಸರ್ಕಾರದ ಅಡ್ವರ್ಟೈಸ್ಮೆಂಟ್, ದುಡ್ಡು ಸರ್ಕಾರದ್ದು, ನಮ್ ಜೇಬಿಂದು. ಒಂದ್ಸತಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮುಂಚೆ ಕರೆದಿರ್ಲಿಲ್ಲ. ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷದಿಂದ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿತ್ತು. ಸರ್ಕಾರ ಹೇಳಿಕೆ ಕೊಡ್ಲಿಕ್ಕೆ ಹೇಳಿ ನಿಮ್ಗೆ ಸವಾಲ್ ಆಗ್ತೀನಿ. ಒಂದ್ ಸೆಕೆಂಡ್ ಒಂದು ವಿರಾಮ ತಗೊಳ್ಬೇಕು. ನಾನು DK ಶಿವಕುಮಾರ್ ಅವರು ಮಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ನಿಮ್ಮಿಂದ ನಾವು ಗೆದ್ದು ಬಂದ್ವಿ ಅಂತ ಹೇಳಿ. ಅವರೊಬ್ಬರೇ ಅಲ್ಲ, ಇನ್ನೂ ಹಲವರು ಹೇಳಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಹೇಳಿದಂತ ಮಾತು. ಒಂದ್ ಸೆಕೆಂಡ್ ಸರ್, ಬಜೆಟಿನ ವಿಚಾರದಲ್ಲೇ ಮಾತಾಡ್ತಿದ್ದೀನಿ, ಅದಕ್ಕೆ ರಿಲೇಟೆಡ್ ಇಲ್ಲದೆ ಬೇರೆ ಮಾತಾಡಕ್ ಹೋಗೋದು. ಕೇಳಿ ಸರ್ ಒಂದ್ ನಿಮಿಷ. ಕೇಳೋ ಪೇಷನ್ಸ್ ಇಲ್ಲ ನಾಗರಾಜ್ ಯಾದವ್. ಯಾಕೆ ಅಷ್ಟೊಂದು ಬೇಗ ಬರ್ತೀರಾ? ಆ ಸ್ಟೇಟ್ಮೆಂಟ್ ಅನ್ನ ಕೆಲ ಸಚಿವರು ಕೊಟ್ಟಿದ್ರು, ಶಾಸಕರು ಕೊಟ್ಟಿದ್ರು, ಉಪಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ರು. ಅದಕ್ಕೆ ತಕ್ಕಂತೆನೆ ಅಲ್ಪಸಂಖ್ಯಾತರಿಗೆ ಗಿಫ್ಟ್ ಕೊಡಬೇಕಲ್ಲ. ಬಹು ದೊಡ್ಡದಾಗಿ ಒಂದಿಷ್ಟು ಗಿಫ್ಟ್ಗಳಿದೆ. ಅವತ್ತು 10,000 ಕೋಟಿ ಅಂತ ಹೇಳಿದ್ರು, ಅದರ ಆರಂಭವನ್ನ ಮಾಡಿದಂಗಿದೆ. ವಾಪಸ್ ಬರ್ತೀನಿ.